ಕಿಚ್ಚ ಸುದೀಪ್ ಕನ್ನಡ ಸಿನಿಮಾಗೆ ಗುಡ್ ಬೈ ಹೇಳ್ತಿದ್ದಾರಾ? ಇನ್ನು ಕನ್ನಡ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಳ್ಳುವುದಿಲ್ವಾ? ಇಡೀ ಚಂದನವನಕ್ಕೆ ಶಾಕಿಂಗ್ ಸುದ್ದಿ ಇದು. ಕಿಚ್ಚ ಸುದೀಪ್ ಇನ್ನು ಮುಂದೆ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಚಂದನವನದಲ್ಲಿ ಸುದೀಪ್ ಇಲ್ಲದಿದ್ದರೆ, ಟಿವಿ ಸ್ಕ್ರೀನ್ ಮೇಲೆ ಸುದೀಪ್ ಕಾಣಿಸಿಕೊಳ್ಳದಿದ್ದರೆ ಅಭಿಮಾನಿಗಳಿಗೆ ಬೋರ್ ಅನಿಸುತ್ತೆ ಮತ್ತು ಅಭಿಮಾನಿಗಳಿಗೆ ಸುದೀಪ್ ಅನ್ನ ನೋಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಅರ್ಥದಲ್ಲಿರ್ತಕ್ಕಂತಹ ಅಭಿಮಾನಿಗಳ ಬಳಗವನ್ನ ಹೊಂದಿರುವ ಸುದೀಪ್ ಹಾಗಾದ್ರೆ ಸಿನಿಮಾ ಕ್ಷೇತ್ರಕ್ಕೆ ನಿವೃತ್ತಿಯನ್ನ ಕೊಡ್ತಿದ್ದಾರಾ? ಯಾರ ಮೇಲೆ ಕೋಪ? ಯಾಕಾಗಿ ನಿವೃತ್ತಿ? ಸಿನಿಮಾ ನಟನೆ ಸುದೀಪ್ಗೆ ಬೋರ್ ಅನ್ನಿಸ್ತಾ ಇದೆಯಾ? ಸುದೀಪ್ ಹಾಗಾದ್ರೆ ಸಿನಿಮಾದಿಂದ ನಿಧಾನಗತಿಯಲ್ಲಿ ಹಿಂದೆ ಸರಿತಾ ಇದ್ದಾರಾ? ಕಿಚ್ಚ ಸುದೀಪ್ ಕನ್ನಡ ಸಿನಿಮಾಗೆ ಗುಡ್ ಬೈ ಅಂತ ಯಾಕೆ ಹೇಳಿದ್ರು? ಆ ತರಹದ ಒಂದು ಸುಳಿವನ್ನ ಸಂದರ್ಶನವೊಂದರಲ್ಲಿ ಕೊಟ್ರ ಹಾಗಾದ್ರೆ ಕಿಚ್ಚ ಸುದೀಪ್? ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಂತಹ ಬಿಗ್ ಬಾಸ್ ಅನ್ನೇ ನಿಯಂತ್ರಿಸುವಂತಹ ಕಿಚ್ಚ ಸುದೀಪ್ ಯಾಕೆ ಸಿನಿಮಾಗಳಲ್ಲಿ ಇನ್ನು ಮುಂದೆ ನಟಿಸೋದಿಲ್ಲ? ಇನ್ನು ಕನ್ನಡ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಳ್ಳುವುದಿಲ್ಲ, ಬದಲಾಗಿ ಬೇರೆ ಭಾಷೆಯ ಸಿನಿಮಾದಲ್ಲಿ ಹಾಗಾದ್ರೆ ನಟನೆ ಮಾಡ್ತಾರಾ? ಹಾಗಾದ್ರೆ ಕನ್ನಡ ಸಿನಿಮಾದಿಂದ ದೂರ ಉಳಿಯೋದಕ್ಕೆ ಕಾರಣ ಏನು? ಇಡೀ ಚಂದನವನಕ್ಕೆ ಇದು ಶಾಕಿಂಗ್ ಸುದ್ದಿ. ಹಾಗಾದ್ರೆ ಸುದೀಪ್ ಇನ್ನು ಮುಂದೆ ಕನ್ನಡ ಸಿನಿಮಾದಲ್ಲಿ ನಟಿಸೋದಿಲ್ವಾ? ಯಾರ ಮೇಲೆ ಕೋಪ? ಯಾಕಾಗಿ ನಿವೃತ್ತಿ? ಹಾಗಾದ್ರೆ ಕಿಚ್ಚ ಸುದೀಪ್ ಕಟ್ಟ ಕಡೆಯ ಸಿನಿಮಾ ಮ್ಯಾಕ್ಸ್ ಮುಖಾಂತರ ಅಥವಾ ಅದೇ ಅವರ ಕೊನೆ ಸಿನಿಮಾ ಆಯ್ತಾ? ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ಸಿನಿಮಾದಲ್ಲಿ ಯಾಕೆ ನಟಿಸೋದಿಲ್ಲ ಅಂತ ಹೇಳಿದ್ರು? ಎಸ್, ಸಂದರ್ಶನವೊಂದರಲ್ಲಿ ಹೇಳಿದ ಸುದೀಪ್ ಹೇಳಿಕೆ ಚಂದನವನದಲ್ಲಿ ಸಂಚಲನ ಮೂಡಿಸಿದೆ. ದಿನ ಕಳೆದಂತೆ ಹೀರೋಗಳು ಅಭಿಮಾನಿಗಳಿಗೆ ಬೋರ್ ಆಗ್ತಾರೆ. ಇದು ಸಂದರ್ಶನವೊಂದರಲ್ಲಿ ಬಿಚ್ಚಿಟ್ಟಂತಹ ಸತ್ಯ. ಎಲ್ಲರಿಗೂ ಒಂದು ಟೈಮ್ ಲೈನ್ ಅಂತ ಇರುತ್ತೆ, ಅದರ ಥರಾನೇ ಹೀರೋಗಳಿಗೂ ಕೂಡ ಟೈಮ್ ಲೈನ್ ಇರುತ್ತೆ ಅಂತ ಹೇಳಿ ಸುದೀಪ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹೀರೋ ಆಗಿ ಮಿಂಚಿದವರು ಬರಬರುತ್ತಾ ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗ್ತಾರೆ. ಅದು ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇರುವಂತಹ ಒಂದು ಸಹಜವಾದಂತಹ ಪ್ರಕ್ರಿಯೆ. ಎಲ್ಲ ಕಾಲಕ್ಕೂ ಒಬ್ಬರೇ ಹೀರೋ ಆಗಿ ಮಿಂಚೋದಕ್ಕೆ ಆಗೋದಿಲ್ಲ. ಟ್ರೆಂಡ್ ಬದಲಾದಂತೆ ಅಭಿಮಾನಿಗಳ ಅಭಿರುಚಿನೂ ಬದಲಾಗುತ್ತೆ. ಇದು ಸುದೀಪ್ ಹೇಳಿಕೊಂಡಿರುವಂತಹ ಸಾಲುಗಳು. ಒಂದು ಕೆಲಸ ಅಂದ ಮೇಲೆ ನಿವೃತ್ತಿ ಸಹಜ ಎಂದ ಕಿಚ್ಚ ಸುದೀಪ್. ಸಂದರ್ಶನವೊಂದರಲ್ಲಿ ಹೇಳಿದ ಸುದೀಪ್ ಹೇಳಿಕೆ ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ಒಂದು ಕೆಲಸ ಅಂತ ಅಂದಮೇಲೆ ಈಗ ಬ್ಯಾಂಕ್ನಲ್ಲಿ ನೌಕರರಾಗಿ ಸುದೀರ್ಘವಾಗಿ ಒಬ್ಬರೇ ನಿಭಾಯಿಸೋದಕ್ಕೆ ಸಾಧ್ಯನಾ? ಅಲ್ಲೂ ಕೂಡ ನಿವೃತ್ತಿ ಎನ್ನುವಂತಹ ಒಂದು ಪ್ರಕ್ರಿಯೆಗಳಿರ್ತಾವೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೆಲಸ ಅಂದ ಮೇಲೆ ನಿವೃತ್ತಿ ಇರುತ್ತೆ. ನಟನೆ ಎನ್ನುವಂತಹದ್ದು ಕೂಡ ಒಂದು ಕೆಲಸನೇ. ಆ ಕೆಲಸಕ್ಕೂ ಕೂಡ ನಿವೃತ್ತಿ ಪ್ರತಿಯೊಬ್ಬರಿಗೂ ಹೆಂಗೆ ಟೈಮ್ ಲೈನ್ ಅಂತ ಇರುತ್ತೋ ಆ ಟೈಮ್ ಲೈನು ಹೀರೋಗಳಿಗೂ ಅನ್ವಯಿಸುತ್ತೆ. ಈಗ ಅಭಿಮಾನಿಗಳಿಗೆ ಎಲ್ಲ ಕಾಲಕ್ಕೂ ಎವರ್ ಗ್ರೀನ್ ಹೀರೋ ಆಗಿ ಒಬ್ಬರೇ ಇರೋದಕ್ಕಾಗಲ್ಲ. ಟ್ರೆಂಡ್ ಬದಲಾಗ್ತಾ ಇದ್ದ ಹಾಗೆ, ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದ ಹಾಗೆ ಅಭಿಮಾನಿಗಳ ಕಣ್ಣಿಗೆ ಒಬ್ಬನೇ ಒಬ್ಬ ಹೀರೋ ಸದಾಕಾಲ ಮಿಂಚೋದಕ್ಕಾಗಲ್ಲ. ಕಣ್ಣುಗಳಿಗೆ ಬೇರೆ ಬೇರೆ ರೂಪ ಬೇಕು, ಬೇರೆ ಬೇರೆ ಆಕಾರ ಬೇಕು, ಬೇರೆ ಬೇರೆ ಹೀರೋಗಳನ್ನು ನೋಡ್ತಾ ಇರಬೇಕು. ಕಣ್ಣಿಗೆ ಒಂಥರ ಹೊಸತನ ಬೇಕು. ನಾನೇ ಸತತವಾಗಿ ಹೀರೋ ಆಗಿರ್ತೀನಿ ಅಂತ ಹೇಳೋದಕ್ಕಾಗಲ್ಲ. ನೋಡಿ, ಸಾಕಷ್ಟು ಖ್ಯಾತ ನಟ ನಟಿಯರು ಹೀರೋ ಅಥವಾ ನಟಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಮಾಡಿರ್ತಾರೆ. ಬರಬರುತ್ತಾ ಅವರು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಉದಾಹರಣೆ ಹೇಳೋದಾದ್ರೆ ಸುಧಾರಾಣಿ ಸಾಕಷ್ಟು ಸಿನಿಮಾದಲ್ಲಿ ಮಿಂಚಿದವರು, ಸಾಕಷ್ಟು ಹಿಟ್ ಸಿನಿಮಾವನ್ನು ಕೊಟ್ಟವರು. ಸುಧಾರಾಣಿ ಆಗಿರಲಿ, ಶ್ರುತಿ ಆಗಿರಲಿ, ತಾರಾ ಆಗಿರಲಿ, ಹೀಗೆ ಸಾಕಷ್ಟು ನಟಿಯರಿದ್ದಾರೆ. ಅವ್ರು ಯಾರಾದರೂ ಈಗ ನಟಿಯಾಗಿ ಕಾಣಿಸ್ಕೊಳ್ತಾರಾ? ಕಾಣಿಸ್ಕೊಳ್ಳೋದಿಲ್ಲ. ಕಾರಣ ಬರಬರುತ್ತಾ ಪೋಷಕ ನಟನೆಗೆ, ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗ್ತಾರೆ. ಅವರ ವಯಸ್ಸು, ಅವರ ಸೌಂದರ್ಯ, ಅವರ ಅನುಭವ ಎಲ್ಲವೂ ಕೂಡ ಅದಕ್ಕೊಂದು ಕಾರಣ ಆಗುತ್ತೆ. ಸೊ ಹಾಗೇನೆ ಸುದೀಪ್ ಕೂಡ ಹಾಗಾದರೆ ಮುಂದಿನ ಸಿನಿಮಾಗಳಲ್ಲಿ ಹೀರೋ ಆಗಿ ನಟನೆ ಮಾಡೋದಿಲ್ವಾ? ಸಹೋದರ ಪಾತ್ರದಲ್ಲೋ, ಪೋಷಕ ನಟನ ಪಾತ್ರದಲ್ಲೋ, ಬೇರೆ ಬೇರೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ? ಇದು ಅವರು ನಿಖರವಾಗಿ ಹೇಳದೇ ಇದ್ರೂ ಕೂಡ ಅವರ ಸಂದರ್ಶನವೊಂದರ ಆ ಒಂದು ಹೇಳಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಇಡೀ ಸ್ಯಾಂಡಲ್ವುಡ್ಗೆ ಶಾಕ್ ತರಿಸ್ತಾ ಇದೆ. ಜೊತೆಗೆ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡುವಂತಹ ಒಂದು ರೀತಿಯ ಹೇಳಿಕೆಯಾಗಿತ್ತು.
ಜೊತೆಗೆ ಇನ್ನೇನಾದರೂ ಸಿನಿಮಾ ಬಿಟ್ಟು ರಾಜಕೀಯ ಪ್ರವೇಶ ಮಾಡ್ತಾರಾ? ರಾಜಕೀಯದಲ್ಲಿ ಯಾವುದೇ ತರಹದ ಆಸಕ್ತಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಸುದೀಪ್ ಅಂತ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗಿದ್ದಾಗ ಸಿನಿಮಾವನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಏನಾದರೂ ವಿಲನ್ ಪಾತ್ರದಲ್ಲಿ ಮಿಂಚುತ್ತಾರಾ? ಆ ಬಗ್ಗೆನೂ ನಿಖರತೆ ಇಲ್ಲ, ಆ ಬಗ್ಗೆನೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಸುದೀಪ್ ಸಂದರ್ಶನ ಒಂದರಲ್ಲಿ ಹೇಳಿದಂಥ ಹೇಳಿಕೆಗಳು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಬರಬರುತ್ತಾ ಸಿನಿಮಾ ನಟರು ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗ್ತಾರೆ. ಅದಕ್ಕೆ ಅವರ ಸೌಂದರ್ಯ, ಅವರ ಅನುಭವ, ಅವರ ಪ್ರಾಯ ಎಲ್ಲವೂ ಕೂಡ ಕಾರಣವಾಗುತ್ತೆ. ಒಂದೇ ಬಾರಿ ಅಥವಾ ಅಭಿಮಾನಿಗಳ ಪಾಲಿಗೆ ಒಬ್ಬನೇ ಒಬ್ಬ ಸದಾಕಾಲ ಹೀರೋ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಅಂದ ಮೇಲೆ ನಿವೃತ್ತಿ ಅನ್ನುವಂತಹದ್ದು ಸಹಜ, ನಟನೆ ಎನ್ನುವಂತಹದ್ದು ಕೂಡ ಕೆಲಸನೇ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ನಿವೃತ್ತಿ ಎನ್ನುವಂತಹದ್ದಿದೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಹೀರೋ ಆಗಿ ಇರ್ತೀನೋ, ಬೇರೆ ಪಾತ್ರದಲ್ಲಿ ಕಾಣಿಸ್ಕೊಳ್ತೀನೋ, ಅದು ಎಲ್ಲವೂ ಕೂಡ ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ಹಾಗಾದರೆ ಸಂದರ್ಶನ ಒಂದರಲ್ಲಿ ಕೊಟ್ಟಂತಹ ಹೇಳಿಕೆಯ ಬಳಿಕ ಇಡೀ ಅಭಿಮಾನಿಗಳ ಬಳಗಕ್ಕೆ ಇನ್ನು ಮುಂದೆ ಸುದೀಪ್ ರವರನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ವಾ? ಮ್ಯಾಕ್ಸ್ನಂತಹ ಏನು ಹಿಟ್ ಮೂವಿ ಕೊಟ್ಟಂತಹ ಸುದೀಪ್ ಮುಂದಿನ ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ? ಅವರ ಆ ಗೆಟಪ್ಪು, ಅವರ ಆ ಯೂನಿಕ್ ಲುಕ್ಕು, ಅವರ ಆ ಮಾತು, ಅವರ ಆ ಒಂದು ಧ್ವನಿ, ಇವೆಲ್ಲವನ್ನು ಮುಂದಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದಿಲ್ವಾ ಅಥವಾ ಅವರ ಧ್ವನಿಯನ್ನು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂಥೇಳಿ ಈ ಅಭಿಮಾನಿಗಳು ಕೂಡ ಈಗಾಗಲೇ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸುದೀಪ್ರ ಈ ಹೇಳಿಕೆ ವೈರಲ್ ಆಗ್ತಾ ಇದ್ದ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿರುವಂತಹದ್ದು. ಹಾಗೇನೆ ಹೀರೋಗಳಿಗೂ ಕೂಡ ಒಂದು ಟೈಮ್ ಲೈನ್ ಇರುತ್ತೆ ಎನ್ನುವಂಥ ಹೇಳಿಕೆ ಇತ್ತಲ್ಲ. ಈಗ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎವರ್ಗ್ರೀನ್ ಹೀರೋ ಆದರೂ ಕೂಡ ಒಂದು ಕಾಲದಲ್ಲಿ ಪೀಕ್ ಆಗಿದ್ದಂತಹ ಒಬ್ಬ ಹೀರೋ ಬರಬರುತ್ತಾ ಪೋಷಕ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು. ಅದಾದ ನಂತರ ಬಂದಂತಹ ಅಂಬರೀಷ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ಹೀಗೆ ಸಾಲು ಸಾಲು ಹೀರೋಗಳು ಆರಂಭದಲ್ಲಿ ಹೀರೋ ಆಗಿ ಮಿಂಚುತ್ತಿರ್ತಾರೆ. ಬರಬರುತ್ತಾ ಅವರ ಪ್ರಾಯಗಳು ಕೂಡ ಅದಕ್ಕೆ ಕಾರಣ ಆಗುತ್ತೆ, ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗೋದಕ್ಕೆ. ಹಾಗೇನೆ ಸುದೀಪ್ ಅವರು ಕೂಡ ಈಗಾಗಲೇ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಹಿಟ್ ಸಿನಿಮಾಗಳನ್ನು ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ಹಂಗಂದ ಮಾತ್ರಕ್ಕೆ ಪ್ರತಿ ಬಾರಿಯೂ ಸುದೀಪೇ ಹೀರೋ ಆಗಿರೋದಕ್ಕೆ ಸಾಧ್ಯನಾ? ಇಲ್ಲ. ಟ್ರೆಂಡ್ಗಳು ಬದಲಾಗ್ತಾ ಇರುತ್ತೆ, ಬದಲಾವಣೆ ಜಗದ ನಿಯಮ. ಅದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ನೀವು ಬೇರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿಯನ್ನು ಗಮನಿಸಿದ್ರೂ ಕೂಡ ಅಲ್ಲೂ ಕೂಡ ಹೀರೋಗಳು ಪೋಷಕ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಇದು ಬದಲಾವಣೆ ಜಗದ ನಿಯಮ ಎನ್ನುವಂತಹ ರೀತಿಯಲ್ಲಿ ಸಂದರ್ಶನ ಒಂದರಲ್ಲಿ ಸುದೀಪ್ ಕೊಟ್ಟಂತಹ ಹೇಳಿಕೆ ಈಗ ಸಂಚಲನ ಮೂಡಿಸಿರುವಂತಹದ್ದು.